ಕಳೆದ ವಾರ ಪರ್ವತ ಪ್ರಸಂಗದ ಆ 2ನೇ ಭಾಗಕ್ಕೆ ನಾವು ಬಂದೆವು. 6ನೇ ಅಧ್ಯಾಯ 1-4 ವಚನಗಳನ್ನ ನಾವು ಅದರಲ್ಲಿ ನಾವು ನೋಡ್ತಾ ಬಂದೆವು. 6ನೇ ಅಧ್ಯಾಯದ 1-4 ವಚನಗಳು ನಿಮ್ಮ ಧರ್ಮ ಕಾರ್ಯವನ್ನ ಮಾಡುವಾಗ ಹೇಗೆ ಇರಬೇಕೆಂಬ ಒಂದು ಎಚ್ಚರಿಕೆಯನ್ನ ಫರಿಸಾಯರು ಮತ್ತು ಶಾಸ್ತ್ರಿಗಳ ವಿಷಯದಲ್ಲಿ ಆತನ ಎಚ್ಚರಿಕೆಯನ್ನ ತನ್ನ ಶಿಷ್ಯರಿಗೆ ಆತನು ಕೊಡುವಂತದ್ದನ್ನ ನಾವು ಧ್ಯಾನ ಮಾಡುತ್ತಾ ಬಂದೆವು. ಈಗ 2ನೇ ಒಂದು ಸಂಗತಿಗೆ ನಾವು ಹೋಗ್ತೇವೆ. 5-8 ವಚನವರೆಗೆ. ಒಂದು ವೇಳೆ ಅಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ಸಹ ತನ್ನ ಶಿಷ್ಯರಿಗೆ ಆತನು ಎಚ್ಚರಿಕೆಯನ್ನ ಆತನು ಕೊಡ್ತಾ ಇದ್ದಾನೆ. ನೋಡ್ರಿ, ಪ್ರಾರ್ಥನೆಯ ಆ ವಿಷಯದಲ್ಲಿ ನಾವು ನೆನಪು ಮಾಡುವಾಗ ಪ್ರತಿ ವಿಶ್ವಾಸಿಯ ಜೀವಿತದಲ್ಲಿ ಪ್ರಾರ್ಥನೆ ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯವಾಗಿದೆ. ವಿಶ್ವಾಸಿಯ ಜೀವಿತವೇ ಪ್ರಾರ್ಥನೆಯ ಮೂಲಕ ಅದು ನಡೆಯುವಂಥದ್ದಾಗಿದೆ. ಯಾಕಂದ್ರೆ ಆ ನಂಬಿಕೆ, ಆ ಭರವಸೆ, ಆ ಒಂದು ನಿರೀಕ್ಷೆಯಲ್ಲಿ ನಾವು ಇರುವಾಗ ದೇವರೊಟ್ಟಿಗೆ ಒಂದು ವೇಳೆ ಪ್ರಾರ್ಥನೆ ಅಂದರೆ ಏನು ಎಂಬುದಾಗಿ ನಾವು ಹೇಳುವಾಗ ಅದೇ ಒಂದು ಸಬ್ಜೆಕ್ಟ್ ಆಗೋಗ್ತದೆ. ಅದಕ್ಕೆ ಹೋಗೋದಿಲ್ಲ. ಆದ್ರೆ 2 ಸಂಗತಿಗಳು. ಒಂದು, ಪ್ರಾರ್ಥನೆ ಆತನ ಜೊತೆಯಲ್ಲಿ ನಾವು ಮಾತಾಡುವಂತಹದ್ದು. 2ನೇದಾಗಿ ನಾವು ನೋಡುವಾಗ ಆತನ ಅನ್ಯೋನ್ಯತೆಯಲ್ಲಿ ಇರುವಂತಹದ್ದು. ಅದು ನಂಬಿಕೆಯಿಂದ ಮಾಡುವಂತ ಒಂದು ಪ್ರಾರ್ಥನೆ. ಆತನ ಮೇಲಿಟ್ಟಂತ ನಂಬಿಕೆ, ಆತನ ಮೇಲಿಟ್ಟಂತ ಭರವಸೆ. ಹಾಗಾದ್ರೆ ಒಬ್ಬ ವಿಶ್ವಾಸಿಯ ಜೀವಿತದ ದಿನಗಳಲ್ಲಿ ಆತನು ತನ್ನ ಪ್ರಾರ್ಥನಾ ಜೀವಿತಕ್ಕೆ ತನ್ನನ್ನು ಒಪ್ಪಿಸಿಕೊಡ್ಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಪ್ರಾರ್ಥನೆ, ಮನವಿ, ವಿಜ್ಞಾಪನೆ, ಬೇಡಿಕೆ, ಹೀಗೆ ನಾನಾ ರೂಪದಲ್ಲಿ ನಾವು ಅದನ್ನ ಕಾಣ್ತೇವೆ. ಬಹುಶಃ ಕ್ರಿಸ್ತೀಯ ಕುಟುಂಬದಲ್ಲಿ ಹುಟ್ಟಿದಂತ ಅನೇಕರಿಗೆ ಪ್ರಾರ್ಥನೆ ಅಂದರೆ ಏನು, ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾಡಬೇಕು, ಯಾಕೆ ಮಾಡಬೇಕು, ಯಾವ ಸಂಗತಿಗಳು ಗೊತ್ತಿಲ್ಲ. ಕೆಲವರು ಅಭ್ಯಾಸದ ಪ್ರಾರ್ಥನೆ ಮಾಡ್ತಾರೆ, ಹೇಳಿದ್ದನ್ನೇ ಹೇಳುವಂತ ರೀತಿಯಲ್ಲಿ. ಹೇಗೆ ಪ್ರಾರ್ಥನೆ ಮಾಡಬೇಕು, ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಸತ್ಯವೇದ ನಮಗೆ ಸ್ಪಷ್ಟವಾಗಿ ಬೋಧನೆ ಮಾಡ್ತದೆ, ಇರ್ಲಿ. ಆದರೆ ಪ್ರಾರ್ಥನೆ ನಾವು ದೇವರೊಟ್ಟಿಗೆ ಮಾತಾಡುವಂತಹದ್ದು. ದೇವರೊಟ್ಟಿಗೆ ನಮ್ಮ ಸಮಯವನ್ನ ನಾವು ಸಮಯವನ್ನ ಕಳೆಯುವಂತಹದ್ದು. ದೇವರ ಅನ್ಯೋನ್ಯತೆಯಲ್ಲಿ ನಾವು ಇರುವಂತಹದ್ದು. ವಾಕ್ಯ ಹೀಗೆ ಪ್ರಾರಂಭವಾಗ್ತದೆ. 5ನೇ ವಚನ. ಮತ್ತು ಅಂದ್ರೆ ಮತ್ತು ಅನ್ನುವಂತಹ ಈ ಪದ ಮೊದಲ 4 ವಚನಗಳನ್ನ ಒಳಗೊಂಡಿರುವಂತಹದ್ದು. ಅಲ್ಲಿ ಶಿಷ್ಯರಿಗೆ ಹೇಳುವಂತಹದ್ದು, ನಿಮ್ಮ ಧರ್ಮ ಕಾರ್ಯವನ್ನ ಜನಗಳ ಮುಂದೆ ನೀವು ಮಾಡಬಾರದು. ಅಲ್ಲಿಂದ ಪ್ರಾರಂಭವಾಗ್ತದೆ. ಅಲ್ಲಿ ಶಾಸ್ತ್ರಿಗಳು ಫರಿಸಾಯರ ವಿಷಯದಲ್ಲಿ ಆತನು ಹೇಳಿ ಈ ಧರ್ಮ ಕಾರ್ಯವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಆತನು ಮುಗಿಸಿದ ಮೇಲೆ ಮತ್ತು ನೀವು ಪ್ರಾರ್ಥನೆ ಮಾಡುವಾಗ, ಅಲ್ಲೇ ನಿಲ್ಲಿಸ್ತೀನಿ ನಾನು ಇವಾಗ. ನೀವು ಪ್ರಾರ್ಥನೆ ಮಾಡುವಾಗ ಅನ್ನುವಂತಹ ಪದವನ್ನ ಯೇಸು ಸ್ವಾಮಿ ಇಲ್ಲಿ ಉಪಯೋಗಿಸ್ತಾರೆ. ನೀವು, ಶಿಷ್ಯರಾದಂತ ನೀವು ಪ್ರಾರ್ಥನೆ ಮಾಡುವಾಗ, ಬಹುಶಃ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಆ 1ನೇ ವಚನದಲ್ಲಿ ಶಿಷ್ಯರು ಆತನನ್ನ ಕೇಳಿಕೊಳ್ಳುವಂತ ಸಂಗತಿ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ, ಅಂದರೆ ಶಿಷ್ಯರು ಯೇಸುಸ್ವಾಮಿಯ ಜೊತೆಯಲ್ಲಿದ್ದಾರೆ. ಯೇಸುಸ್ವಾಮಿಯ ಎಲ್ಲ ಕಾರ್ಯಗಳನ್ನ ಗಮನಿಸುವಂತ ಶಿಷ್ಯರು, ಆತನು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಜನರೊಟ್ಟಿಗೆ ಆತನ ಸಂಬಂಧ, ಜನರೊಟ್ಟಿಗೆ ಆತನು ಮಾತಾಡುವಂತ ರೀತಿ, ಜನರನ್ನ ಪ್ರೀತಿ ಮಾಡುವಂತ ರೀತಿ, ಆತನು ಮಾಡುವಂತ ಎಲ್ಲ ಕಾರ್ಯಗಳನ್ನ ಅವರು ಗಮನಿಸುತ್ತಾ ಬಂದಂತವರು. ಹಾಗೆ ಇಲ್ಲಿ ನಾವು ನೋಡುವಾಗ ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ದೇ ಆರ್ ವೈಟಿಂಗ್. ಪ್ರಾರ್ಥನೆ ಮಾಡುವವರೆಗೆ ಅವರು ಕಾಯ್ತಾ ಇದ್ದಾರೆ, ಶಿಷ್ಯರು ಕಾಯ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ಆತನು ಮುಗಿಸಿದಾಗ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ
ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂದನು. ಕಲಿಸು ಎಂಬುದಾಗಿ ಹೇಳುವಾಗ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವಂತ ಸಂಗತಿಗಳು ಅಷ್ಟಾಗಿ ಗೊತ್ತಿಲ್ಲ. ನೋಡಿದ್ದಾರೆ, ಕೇಳಿದ್ದಾರೆ, ಮಾಡುವಂತದ್ದು ಇಲ್ಲ. ಪ್ರಿಯರೇ, ನಾವು ನಮ್ಮ ಮನೆಗಳಲ್ಲಿ ಪ್ರಾರ್ಥನೆಯನ್ನ ಮಾಡುವಂತವರು ನಾವು. ಕೆಲವು ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಅದು ನಿಯಮಿತವಾದಂತ ರೀತಿಯಲ್ಲಿ ಅದನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಕೆಲವು ಕ್ರಿಸ್ತಿಯ ಕುಟುಂಬದಲ್ಲಿ ಪ್ರಾರ್ಥನೆಗೆ ಒಂದು ರೀತಿ ಆ ಒಂದು ಸಮಯವನ್ನ ಕೊಡದೇ ಇರುವಂತದ್ದನ್ನು ಸಹ ನಮಗೆ ಗೊತ್ತುಂಟು. ಹಾಗಾದ್ರೆ ತಂದೆ ತಾಯಿಗಳು ಪ್ರಾರ್ಥನೆಗಾಗಿ ಕೂತುಕೊಳ್ಳುವಾಗ ಮಕ್ಕಳೂ ಸಹ ಜೊತೆಯಲ್ಲಿ ಇರಬೇಕು, ಅದನ್ನ ಗಮನಿಸಬೇಕು. ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ ಮಕ್ಕಳಿಗೆ ವಿ ಶುಡ್ ಟೀಚ್. ನಾವು ಪ್ರಾರ್ಥನೆ ಹೀಗೆ, ಪ್ರಾರ್ಥನೆಯ ಪ್ರಾಮುಖ್ಯವಾದಂತ ಸಂಗತಿಗಳು ಏನು ಅನ್ನುವಂಥದ್ದನ್ನ ನಾವು ವಿಶ್ವಾಸಿಗಳಾದಂತ ನಾವು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸಲೇಬೇಕಾಗಿದೆ. ಅನೇಕ ಮಕ್ಕಳಿಗೆ ಪ್ರಾರ್ಥನೆ ಮಾಡುವಂತ ಅಭ್ಯಾಸವೇ ಇಲ್ಲ. ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಏನಾದ್ರೂ ಆಲೋಚನೆ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ತಿಳ್ಕೊಂಡ್ರೆ ಎದ್ದು ಹೊರಟೋಗ್ತಾರೆ. ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಶಿಷ್ಯರು ಹೇಳ್ತಾ ಇದ್ದಾರೆ, ಅದರಲ್ಲಿ ಒಬ್ಬನು, ನಮಗೂ ಸಹ ಯೋಹಾನನು ಹೇಗೆ ಅದನ್ನ ಕಲಿಸಿಕೊಟ್ಟಿದ್ದಾನೋ ನೀನು ನಮಗೆ ಅದನ್ನ ಕಲಿಸು. ಅಂದರೆ ನಾವು ಸಹ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯಲ್ಲಿರುವಂತ ಮಹತ್ವವನ್ನ, ಶಕ್ತಿಯನ್ನ ನಾವು ತಿಳ್ಕೊಳ್ಬೇಕು. ಶಿಷ್ಯರಿಗಿರುವಂತ ಕಾತುರ, ಕಲೀಲಿಕ್ಕೆ ಅವ್ರಿಗಿರುವಂತಹ ಆಸಕ್ತಿ ನಮ್ಮ ಕುಟುಂಬದಲ್ಲಿ ಇರ್ಬೇಕಲ್ವಾ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ಪರ್ಯಂತರ ಎಲ್ಲರೂ ಪ್ರಾರ್ಥನೆ ಮಾಡಲೇಬೇಕಾಗಿದೆ. ಅದು ಕ್ರಿಸ್ತಿಯ ಜೀವಿತದ ಒಂದು ಹೆಗ್ಗುರುತು. ಈಗ ಅವರು ಕಲಿಸಿಕೊಡು ಎಂಬುದಾಗಿ ಹೇಳುವಾಗ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಳಿಸು ಎಂದು ಆತನು ಹೇಳಿದ. ಇಲ್ಲಿ ಎಗೈನ್ ನಾವು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನಕ್ಕೆ ನಾವು ಬರುವಾಗ, ನೀವು ಪ್ರಾರ್ಥನೆ ಮಾಡುವಾಗ, ಅಲ್ಲಿಗೆ ನಾನು ನಿಲ್ಲಿಸಿ, ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಪ್ರಾರ್ಥನೆಗೆ ಒಂದು ಮಹತ್ ಕಾರ್ಯಗಳು ಅಲ್ಲಿ ನಡೆಯುವಂತದ್ದನ್ನ ನಾವು ಕಾಣ್ತೇವೆ. ಪ್ರಾರ್ಥನೆಯಲ್ಲಿ ಇರುವಂತಹ ಅದ್ಭುತವಾದಂತ ಒಂದು ಶಕ್ತಿ, ಪ್ರಾರ್ಥನೆಯಲ್ಲಿ ಇರುವಂತ ಆ ದೇವರ ಸದುತ್ತರ, ಪ್ರಾರ್ಥನೆ ಮಾಡುವ ಆ ಒಂದು ಸಂದರ್ಭ, ಆ ಸಿಚುವೇಶನ್ ಹೇಗಿರ್ತದೆ ಅನ್ನುವಂಥದ್ದೆಲ್ಲವನ್ನ ಹಳೆ ಒಡಂಬಡಿಕೆಯಲ್ಲಿಯೂ ಸಹ ಹೊಸ ಒಡಂಬಡಿಕೆಯಲ್ಲಿಯೂ ನಾವು ಅದನ್ನ ಕಾಣ್ತೇವೆ ಪ್ರಿಯರೇ. ಹಾಗೆ ಇವತ್ತು ನಾನು ಇಲ್ಲಿಗೆ ಈ ಹೊಸ ಒಡಂಬಡಿಕೆಯ 6ನೇ ಅಧ್ಯಾಯ ನೀವು ಪ್ರಾರ್ಥನೆ ಮಾಡುವಾಗ ಅಲ್ಲಿಗೆ ನಾನು ನಿಲ್ಲಿಸಿ, ಒಂದು ಉದಾಹರಣೆಯಾಗಿ ಹಳೆ ಒಡಂಬಡಿಕೆಯಲ್ಲಿ ನಾನು ಅದನ್ನ ತೆಗೆದುಕೊಳ್ತೇನೆ. ಅರಣ್ಯಕಾಂಡ 14ನೇ ಅಧ್ಯಾಯಕ್ಕೆ ನಾವು ಬರೋಣ. ಪ್ರಿಯರೇ, ನಾನು ಇದನ್ನ ಮಾತಾಡುವಾಗ ದಯಮಾಡಿ ಅದನ್ನ ಗುರ್ತು ಇಟ್ಕೊಳ್ಳಿ. ಹೇಗೆ ಇದರ ಪ್ರಾರ್ಥನೆಯ ಮಹತ್ವ, ಪ್ರಾರ್ಥನೆಯ ಆ ಸಿಚುವೇಶನ್ ಹೇಗಿದೆ ಅನ್ನುವಂತ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಂಡು ಆಮೇಲೆ ನಾವು ಪ್ರಾರ್ಥನೆಯ ವಿಷಯದಲ್ಲಿ ನಾವು ಮುಂದುವರಿಯೋಣ. 14ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅದರ ಹಿನ್ನೆಲೆ 13ನೇ ವಚನದಲ್ಲಿ, 13ನೇ ಅಧ್ಯಾಯದಲ್ಲಿ ಉಂಟು. ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಅವರು ಬರುವ ಮೊದಲು ಅದನ್ನ ನಾವು ನೋಡುವ ಪ್ರಕಾರ ಈ ಅರಣ್ಯಕಾಂಡದಲ್ಲಿ ಇದನ್ನ ನಾವು ಓದ್ತೇವೆ. ಕಾನಾನ್ ದೇಶಕ್ಕೆ ಯಾರ್ಯಾರನ್ನ ಕಳಿಸ್ಬೇಕು ಎಂಬುದಾಗಿ ಮೋಶೆ ಆತನು ನಿಶ್ಚಯ ಮಾಡಿ ಕಾನಾನ್ ದೇಶವನ್ನ ಸಂಚರಿಸಿ ನೋಡುವವರ ಕೆಲವು ವ್ಯಕ್ತಿಗಳನ್ನ ಅಲ್ಲಿ ಕಳಿಸ್ತಾನೆ. ಒಂದು ವೇಳೆ ಅವ್ರು ಹೋಗ್ತಾರೆ, ಅವರು ಹೋಗಿ ಕಾನಾನ್ ದೇಶವನ್ನ ಸಂಚರಿಸಿ ಬಹಳ ಭಯದಿಂದ ಅವರು ಹಿಂತಿರುಗಿ ಬರ್ತಾರೆ. ಯಾಕೆ ಭಯ? ನೀವು ಓದ್ಕೊಳ್ರಿ. 13ನೇ ಅಧ್ಯಾಯವನ್ನ ನೀವು ಓದುವಾಗ ನಿಮಗೆ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ಅದು ಏನೇನು ಉಂಟು ಅಂತ ನಾನು ಅದೆಲ್ಲ ವಿವರಿಸ್ಲಿಕ್ಕೆ ನಾನು ಹೋಗೋದಿಲ್ಲ. ಆದ್ರೆ ಪ್ರಾರ್ಥನೆಗೆ ಇರುವಂತ ಈ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಸಂಚರಿಸಿ ನೋಡಿ ಬಂದು
ಮೋಶೆ ಆರೋನರ ಮೇಲೆ ಗುಣಗುಟ್ಟುವಂತಹದ್ದು. ಇಸ್ರಾಯೇಲರಲ್ಲಿ ಒಂದು ಕೆಟ್ಟ ಅಭ್ಯಾಸ ಯಾವುದು ಅಂತಂದ್ರೆ ಅದು ನಮ್ಮಲ್ಲೂ ಉಂಟು, ಗುಣಗುಟ್ಟುವಂತ ಒಂದು ಸಂಗತಿ ಆಗಿದೆ. ಹಾಗಾದ್ರೆ ಯಾಕೆ ಗುಣಗುಟ್ಟಿದ್ರು? ಒಂದು 5 ಸಂಗತಿಗಳನ್ನ ನಾವಲ್ಲಿ ಕಾಣ್ತೇವೆ ಪ್ರಿಯರೇ. 14ನೇ ಅಧ್ಯಾಯಕ್ಕೆ ಬರುವಾಗ 5 ಸಂಗತಿಗಳನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ಅವರು ಗುಣಗುಟ್ಟುವಂತ ಸಂಗತಿ ಯಾವುದು ಅನ್ನುವಂಥದ್ದು, ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ನಮಗೆ ಬಿಡುಗಡೆ ಬೇಡ, ನಿನ್ ಸಾವಾಸವೇ ಬೇಡ ಅನ್ಕೊಂಡಿದ್ವಿ ನಾವು. ಮೋಶೆ ಒಂದು ವೇಳೆ ಆ ದೇಶದಲ್ಲಿ ಅರಮನೆಯಲ್ಲಿದ್ದಾಗ ತನ್ನ ಜನಾಂಗ ಹೇಗಿದೆ ಅನ್ನುವಂಥದ್ದನ್ನ ನೋಡಿ ತಿಳ್ಕೊಳ್ಬೇಕೆಂಬುದಾಗಿ ಅಲ್ಲಿ ಹೋದಾಗ ನಮಗೆ ಆ ಹಿಸ್ಟ್ರಿ ಗೊತ್ತುಂಟು. ಒಬ್ಬ ಐಗುಪ್ತನು ಇಬ್ರಿಯರ್ನ ಜೊತೆಯಲ್ಲಿ ಜಗಳವಾಡುವಾಗ ಐಗುಪ್ತ ದೇಶದವನನ್ನ ಹೊಡೆದು ಮರಳಿಗೆ ಹೂತಾಕ್ತಾನೆ. ಇನ್ನೊಂದು ದಿನ ಹೋದಾಗ ಸ್ವಕುಲ ಜನಾಂಗದವರೇ ಅವರಿಬ್ರು ಜಗಳ ಆಡುವಾಗ ಆತನು ಬುದ್ಧಿಯನ್ನ ಹೇಳುವಾಗ, ನಿನ್ನನ್ನ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದವರು ಯಾರು? ಪ್ರಶ್ನೆ ಮಾಡ್ತಾರೆ ಅವರು. ಇಲ್ಲಿ ಅವ್ರು ಹೇಳುವಂತ ಮಾತು, ದೇವರು ಮಹತ್ ಕಾರ್ಯಗಳನ್ನ ಅವರು ನಡೆಸಿ ಅವರನ್ನ ಬಿಡುಗಡೆ ಮಾಡಿದ್ದಾನೆ. ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಅವರನ್ನ ಕರ್ಕೊಂಡು ಬರಬೇಕೆಂಬುದಾಗಿ ದೇವರು ಮೋಶೆಯನ್ನ ನೇಮಿಸಿಕೊಟ್ಟು ಆತನ ನಾಯಕತ್ವದಲ್ಲಿ ಬಿಡುಗಡೆಯನ್ನ ಮಾಡಿ ಈಗ ಬಂದಿದ್ದಾರೆ. ಈಗ ಅವರು ಸಂಚಾರವನ್ನ ಮಾಡಿ ದೇಶವನ್ನು ನೋಡಿ ಅವರು ಬಂದಿದ್ದಾರೆ. ಈಗ ಅದನ್ನು ನೋಡಿದ ಮೇಲೆ ಅವ್ರು ಹೇಳ್ತಾರೆ, ನಾವು ಐಗುಪ್ತ ದೇಶದಲ್ಲೇ ಆ ದೇಶದಲ್ಲಿ ಸತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು. ಎರಡನೇ ಬಗ್ಗೆ, ದೇವರ ಬಗ್ಗೆ ಅವರು ಹೇಳ್ತಾರೆ, ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ಆ ಜನಾಂಗವನ್ನ ಅವ್ರು ನೋಡಿದ್ದಾರೆ. ಆ ಜನಾಂಗ ಹೇಗಿದ್ದಾರೆ? ಕಾನಾನ್ ದೇಶದಲ್ಲಿ ಇದ್ದಂತ ಆ ಜನಾಂಗ, ಅವರ ಮುಂದೆ ನಾವು ಬಹಳ ಮಿಡತೆಯ ಹಾಗೆ ನಾವಿದ್ದೇವೆ. ಅವರ ಜೊತೆಯಲ್ಲಿ ಹೋರಾಟವನ್ನ ಮಾಡಿ ನಾವುಗಳು ಜಯಿಸ್ಲಿಕ್ಕೆ ಸಾಧ್ಯವೋ? ಯಾಕೆ ದೇವರು ನಮ್ಮನ್ನ ಅವರ ಕತ್ತಿಯಲ್ಲಿ ನಮ್ಮನ್ನ ಸಾಯಿಸುವ ಹಾಗೆ ಆತನ ಕರ್ಕೊಂಡ್ ಬಂದಿದ್ದಾನೆ? ಮೂರನೇದು, ತಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾರೆ. ಇಲ್ಲಿಯವರೆಗೂ ನಡೆಸ್ಕೊಂಡು ಬಂದಂತ ದೇವರ ಆ ಕಾರ್ಯವನ್ನ ನೆನಪಿಗೆ ತಂದುಕೊಳ್ಳದಂತ ಈ ಜನಾಂಗ ಈಗ ತಮ್ಮ ಹೆಂಡರು ತಮ್ಮ ಮಕ್ಕಳನ್ನ ಅವರು ಏನಂತಾರೆ, ಪರರ ಪಾಲಾಗುವಂತವರಾಗಿದ್ದಾರಲ್ಲ. ಅಯ್ಯೋ, ಅವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ರೆ ನಾವೆಲ್ಲ ಸಾಯ್ತೀವಿ, ನಮ್ಮ ಹೆಂಡತಿಯರು ನಮ್ಮ ಮಕ್ಕಳು ಅವರಿಗೆ ದಾಸರಾಗಿ ಹೋಗ್ತಾರಲ್ಲ. 4, ನಾವು ಐಗುಪ್ತ ದೇಶಕ್ಕೆ ತಿರುಗಿ, ಅಂದರೆ ಅದೇ ದಾಸತ್ವಕ್ಕೆ, ಅದೇ ಗುಲಾಮಗಿರಿಗೆ, ಅದೇ ಒಂದು ಸೇವಕರಾಗಿ ನಾವು ಅಲ್ಲೇ ಇರಬೇಕು ಎಂಬುದಾಗಿ ಬಯಸಿದಂಥವರು. 5ನೇದು, ಒಂದು ತೀರ್ಮಾನವನ್ನ ಮಾಡ್ತಾರೆ, ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ. ನಾಯಕನನ್ನ ನೇಮಿಸಿದವರು ಯಾರು? ಯೆಹೋವ ದೇವರು. ಮೋಶೆಯನ್ನ, ಆರೋನನನ್ನ ದೇವರು ಅವರ ನಾಯಕನಾಗಿ ನೇಮಿಸಿಕೊಟ್ಟಂತದ್ದನ್ನ ಅವರು ಮರ್ತರು. ನೋ, ಈ ನಾಯಕರು ನಮಗೆ ಬೇಡ, ತಿರಸ್ಕಾರ ಮಾಡ್ತಾ ಇದ್ದಾರೆ, ದೇವರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಆರೋನನನ್ನು ಮತ್ತೆ ಮೋಶೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಬೇಡ ಇವರ ಸಹವಾಸ, ನಾವು ತಿರುಗಿ ದಾಸತ್ವಕ್ಕೆ ಹೋಗೋಣ. ಆ ದೇಶದಲ್ಲೇ ನಮಗೆ ಒಂದು ರೀತಿ ಸುಖ ಉಂಟು. ಅವರ ತೀರ್ಮಾನ, ನಾವು ತಿರುಗಿ ಹೋಗೋಣ. ನೋಡ್ರಿ ಎಷ್ಟು ಭಯಂಕರವಾದಂತ ಸಂಗತಿ. 5ನೇ ವಚನವನ್ನ ನಾವು ಓದುವಾಗ, ಆಗ ಈ ಗುಣಗುಟ್ಟಿದಾಗ ಈ ಅವರು ಆರೋನನನ್ನು ಮೋಶೆಯನ್ನು ತಿರಸ್ಕಾರ ಮಾಡಿದಾಗ ಯೆಹೋವನ ಮೇಲೆ ಅವರು ಆ ಒಂದು ಸಂಗತಿಗಳನ್ನ ಹಾಕುವಾಗ ಎಲ್ಲವನ್ನ ಕೇಳಿಸಿಕೊಂಡಂತ ಮೋಶೆ, ಆಗ ನೋಡ್ರಿ ಪ್ರಾರ್ಥನೆಯ ಆ ಸಂಗತಿಗಳು, ಪ್ರಾರ್ಥನೆ ಯಾಕೆ ಅವಶ್ಯಕತೆ ಉಂಟು, ಈಗ ಆತನು ಪ್ರಾರಂಭ ಮಾಡ್ತಾನೆ. ಆಗ ಮೋಶೆ ಮತ್ತು ಆರೋನರು ಇಸ್ರಾಯೇಲರ ಸರ್ವ ಸಮೂಹದವರ ಮುಂದೆ ಬೋರಲು ಬಿದ್ದರು.
ಮೋಶೆ ಆತನ ಈಸ್ ಅ ವಂಡರ್ಫುಲ್ ಲೀಡರ್. ದೇವರಿಗೂ ಆತನಿಗೂ ಇದ್ದಂತ ಸಂಬಂಧವನ್ನ ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ಓದ್ತೇವೆ. ಆತನ ಎಂತವನು, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ನಾನು ಪ್ರತ್ಯಕ್ಷತೆಯಿಂದ ಆತನ ಮುಂದೆ ಮುಖಾಮುಖಿಯಾಗಿ ನಾನು ಮಾತಾಡ್ತೇನೆ. ಇದು ದೇವರ ಮಾತು. ಆದ್ರೆ ಇಲ್ಲಿ ನಾವು ನೋಡುವಾಗ ಬೋರಲು ಬಿದ್ದನು. ಜನರೆಲ್ಲರೂ ನೋಡ್ತಾ ಇದ್ದಾರೆ. ಆತನು ಬೋರಲು ಆತನು ಬಿದ್ದಿದ್ದಾನೆ. ಯಾರ ಜೊತೆಯಲ್ಲಿ ಆತನು ಮಾತಾಡ್ತಾ ಇದ್ದಾನೆ? ಯಾಕೆ ಬೋರಲು ಬಿದ್ದಿದ್ದಾನೆ? ದೇವರ ಸಂಗಡ ಆತನು ಮಾತಾಡ್ಲಿಕ್ಕೆ ಆತನು ಪ್ರಾರಂಭ ಮಾಡ್ತಾ ಇದ್ದಾನೆ. 9ನೇ ವಚನ, ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡ್ರಿ. ತಿರುಗಿ ಬೀಳಬೇಡ್ರಿ. ಒಂದು ವೇಳೆ ಯೆಹೋಶುವನು, ಯೆಫುನ್ನೆಯ ಮಗನಾದ ಕಾಲೇಬನು, ಮೋಶೆ, ಆರೋನರು ಬೋರಲು ಬಿದ್ದಿದ್ದಾರೆ. ಯೆಹೋಶುವನಿಗೆ ಗೊತ್ತು, ಕಾಲೇಬನಿಗೆ ಗೊತ್ತು ಯಾಕೆ ಬೋರಲು ಬಿದ್ದಿದ್ದಾರೆ. ಮೋಶೆ ಆರೋನರು ಮಾತಾಡ್ಬೇಕಾಗಿತ್ತು. ಅವರ ಬದಲಾಗಿ ಯೆಹೋಶುವನು, ಕಾಲೇಬನು ಹೇಳ್ತಾರೆ, ಯೆಹೋವನು ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡ್ರಿ. ಇಲ್ಲಿಯವರೆಗೂ ನಡೆಸಿದಂತ ದೇವರು ನಂಬಿಗಸ್ತನು, ತಿರುಗಿ ಬೀಳಬೇಡ್ರಿ. ಆ ದೇಶದವರಿಗೆ ಭಯ ಪಡಬೇಡ್ರಿ. ಯಾಕೆ? ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಅಂತ ಒಂದು ಕಾನ್ಫಿಡೆನ್ಸ್. ಮತ್ತೆ ಆತನು ಹೇಳ್ತಾನೆ, ಅವರಿಗೆ ನೆರಳಾಗಿದ್ದ ದೇವರು ಅವರನ್ನ ತಿರಸ್ಕಾರ ಮಾಡಿದ್ದಾನೆ, ಕೈ ಬಿಟ್ಟಿದ್ದಾನೆ. ಈಗ ದೇವರು ನಮ್ಮ ಸಂಗಡ ಆತನಿದ್ದಾನೆ. ನೋಡ್ರಿ, ಕಾಲೇಬನು ಇಸ್ರಾಯೇಲ್ ಸಮೂಹವನ್ನ ಧೈರ್ಯಪಡಿಸ್ತಾ ಇದ್ದಾನೆ. ಆತನೂ ಸಹ ಅವರ ಜೊತೆಯಲ್ಲಿ ಸಂಚಾರ ಮಾಡಿದಂಥವನು. ಉಳಿದ ಜನರು ಭಯಭೀತರಾಗಿ ಗೊಣಗುಟ್ಟುವಾಗ ಎಂತ ಆತ್ಮವಿಶ್ವಾಸದಿಂದ ಕಾಲೇಬನು ಆತನು ಹೇಳ್ತಾ ಇದ್ದಾನೆ, ಯೆಹೋವನಿಗೆ ತಿರುಗಿ ಬೀಳಬೇಡ್ರಿ, ಹೆದರಬೇಡ್ರಿ. ಅವರನ್ನ ದೇವರು ಕೈ ಬಿಟ್ಟಿದ್ದಾನೆ, ಆತನು ನಮ್ಮ ಜೊತೆಯಲ್ಲಿದ್ದಾನೆ, ಅವರಿಗೆ ಭಯಪಡಬೇಡ್ರಿ. ಬೋರ್ಲು ಬಿದ್ದಂತ ಮೋಶೆ, ಆರೋನರು ದೇವರ ಸಂಗಡ ಆತನು ಮಾತಾಡುವಾಗ 11ನೇ ವಚನದಲ್ಲಿ ದೇವರು ಹೇಳುವಂತ ಮಾತು, ಯೆಹೋವನು ಮೋಶೆಗೆ, ಈ ಜನರು ಇನ್ನೂ ಎಷ್ಟರ ಮಟ್ಟಿಗೆ ನನ್ನನ್ನ ಅಲಕ್ಷ್ಯ ಮಾಡುವರೋ? ತಾನು ಪ್ರೀತಿ ಮಾಡಿದಂತ ಜನಾಂಗ, ಅಬ್ರಹಾಮ, ಇಸಾಕ, ಯಾಕೋಬರಿಗೆ ವಾಗ್ದಾನ ಮಾಡಿದಂತ ನಿನ್ನ ಮೂಲಕ ಈ ಸಂತತಿಯನ್ನ ನಾನು ಆಶೀರ್ವದಿಸ್ತೇನೆ ಹೇಳಿದಂತ ಜನಾಂಗ, ಸ್ವಕೀಯ ಪ್ರಜೆಗಳನ್ನಾಗಿ ಆರಿಸಿಕೊಂಡಂತ ಈ ಜನಾಂಗ ನನ್ನನ್ನ ಅಲಕ್ಷ್ಯ ಮಾಡಿದ್ದಾರೆ. ನನಗೆ ವಿಧೇಯರಾಗಬೇಕಾಗಿತ್ತು, ನನಗೆ ಭಯಪಡುವಂತವರಾಗಿರಬೇಕಾಗಿತ್ತು, ನನ್ನನ್ನು ಅವರು ಸನ್ಮಾನಿಸಬೇಕಾಗಿತ್ತು. ಆದ್ರೆ ನನ್ನನ್ನ ತಿರಸ್ಕಾರ ಮಾಡಿದ್ದಾರೆ. ಒಂದು, ನಾನು ಮಾಡಿದಂತಹ ಮಹತ್ ಕಾರ್ಯಗಳನ್ನ ಪ್ರತ್ಯಕ್ಷವಾಗಿ ಅವರು ನೋಡಿದ್ದಾರೆ. ವಾಟ್ ಅವರ್ ಗಾಡ್ ಈಸ್, ನಮ್ಮ ದೇವರು ಎಂತವನು ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಅವರ ಕಣ್ಣು ಮುಂದೆಯೇ ನಾನು ಆ ಒಂದು ಮಹತ್ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಇನ್ನು ಎಷ್ಟು ದಿನ ನನ್ನನ್ನ ನಂಬದೇ ಇರುವರು? ಬಹಳ ಪ್ರಾಮುಖ್ಯ ಪ್ರಿಯರೇ, ನಮ್ಮ ಪ್ರಾರ್ಥನೆ ನಂಬಿಕೆಯ ಪ್ರಾರ್ಥನೆಯಾಗಿರ್ಬೇಕು. ಆ ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ಅದಕ್ಕೆ ಉತ್ತರ ಕೊಡುವುದಿಲ್ಲ. ದೇವರೇ ಹೇಳುವಂತ ಮಾತು, ನಂಬದೇ ಇರುವರು ಆಗಲಿ. ಈಗ ದೇವರ ತೀರ್ಮಾನವನ್ನ ನಾವು ನೋಡ್ತೇವೆ. 3 ರೀತಿಯ ತೀರ್ಮಾನವನ್ನ ದೇವರು ಅಲ್ಲಿ ಕೈಗೊಳ್ತಾರೆ. ಒಂದು, ನಾನು ಇವರಿಗೆ ವ್ಯಾಧಿಯನ್ನ ಉಂಟು ಮಾಡ್ತೇನೆ. ಈ ವ್ಯಾಧಿಯ ಸಂಗತಿಗಳು ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ನೋಡಿದ್ದಾರೆ. ಅವರು ಯಾವ ರೀತಿಯಲ್ಲಿ ಅನುಭವಿಸಿದರೋ, ದೇವರು ಕೊಟ್ಟಂತ ವ್ಯಾಧಿ ಅಥವಾ ರೋಗ ಅವರನ್ನು ಹೇಗೆ ಕಾಡಿದೆಯೋ ಇಸ್ರಾಯೇಲರು ಪ್ರತ್ಯಕ್ಷವಾಗಿ ಅವರು ನೋಡಿದ್ದಾರೆ. ಆ ವ್ಯಾಧಿಯನ್ನ ಈಗ ನಾನು ಇವರಿಗೆ ನಾನು ಅದನ್ನ ಕೊಡ್ತೇನೆ.
ಎರಡನೇ ಸಂಗತಿ ತೀರ್ಮಾನ, ಇವರನ್ನ ನಿರ್ಮೂಲ ಮಾಡ್ತೇನೆ. ನಿರ್ಮೂಲ ಮೀನ್ಸ್ ಇವರನ್ನು ನಾನು ಸಾಯಿಸ್ತೇನೆ ಎಂಬುದಾಗಿ ದೇವರ ಕೋಪ. ಮೂರನೇ ತೀರ್ಮಾನ, ಈ ಜನರಿಗಿಂತ ಹೆಚ್ಚಾಗಿ ಬಲಿಷ್ಠರಾಗಿರುವಂತ ಒಂದು ಜನಾಂಗವನ್ನ ನಿನ್ನ ಮೂಲಕವೇ ಹುಟ್ಟಿಸುವೆನು ಎಂಬುದಾಗಿ ದೇವರು ಮೋಶೆಗೆ ಅಲ್ಲಿ ಒಂದು ವಾಗ್ದಾನವನ್ನ ಮಾಡ್ತಾರೆ. ಅಬ್ರಹಾಮ, ಇಸಾಕ, ಯಾಕೋಬ ಇವರಿಗೆ ವಾಗ್ದಾನ ಮಾಡಿದ್ದ, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ನಾನು ಮಾಡ್ತೇನೆ, ಅವರನ್ನು ನಾನು ಆಶೀರ್ವದಿಸ್ತೇನೆ, ಅವರು ನನ್ನ ಸ್ವಕೀಯ ಜನಾಂಗವಾಗ್ತಾರೆ. ಇಷ್ಟೆಲ್ಲ ಹೇಳಿದಂತ ದೇವರು ಈಗ ಹೇಳುವಂತ ಮಾತು, ಇವರಿಗಿಂತ ಬಲಿಷ್ಠವಾದಂತ ಒಂದು ಜನಾಂಗ ನಿನ್ನ ಮೂಲಕ ನಾನು ಹುಟ್ಟಿಸ್ತೇನೆ, ನಿನ್ನ ಮೂಲಕವೇ ಮಾಡ್ತೇನೆ ಅನ್ನುವಂತ ಮಾತನ್ನ ಮೋಶೆಗೆ ಹೇಳಿದಾಗ ಆತನು ನಂಬಿಗಸ್ತನು ಎಂಬುದಾಗಿ ಅರಣ್ಯಕಾಂಡಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಒಂದು ವೇಳೆ ನಾವುಗಳಾಗಿದ್ರೆ ನನ್ನ ಮೂಲಕ ಒಂದು ಜನಾಂಗ ಹುಟ್ಟುತ್ತದೆ ಅಂತಂದ್ರೆ, ಎಸ್ ಮೈ ಲಾರ್ಡ್, ದೇವರೇ ಆದಷ್ಟು ಬೇಗನೆ ಮಾಡುವಂತಿದ್ವೇನೋ. ಈಗ ತನ್ನ ಪ್ರಾರ್ಥನೆಯನ್ನ ಆತನು ಮತ್ತೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಮೋಶೆ ದೇವರು ಹೇಳಿದಂತ ಮಾತಿಗೆ ಈಗ ಆತನು ದೇವರ ಜೊತೆಯಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ಪ್ರಾರ್ಥನೆ ದೇವರ ಸಂಗಡ ಮಾತಾಡುವಂತಹದ್ದು. ಪ್ರಾರ್ಥನೆ ಮಾಡುವಂತವರು ದೇವರಿಗೂ ಇರುವಂತ ಅನ್ಯೋನ್ಯತೆ, ಆ ಸಂಬಂಧವೇ ಅತಿ ಮಧುರವಾದಂತ ಒಂದು ಸಂಬಂಧ. ಈಗ ಆತನು ಹೇಳ್ತಾ ಇದ್ದಾನೆ, ಅದಕ್ಕೆ ಮೋಶೆ, ನೀನು ಹೀಗೆ ಮಾಡುವುದಾದರೆ ಐಗುಪ್ತರು ಈ ಸಮಾಚಾರವನ್ನ ಕೇಳುವರು. ನೋಡ್ರಿ, ತನ್ನ ಪ್ರಾರ್ಥನೆಯಲ್ಲಿ ತನ್ನ ಜನಾಂಗಕ್ಕಿರುವಂತಹ ಆ ಸ್ಥಾನಮಾನವನ್ನ ಮೋಶೆ ಹೇಗೆ ಆತನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ನಮಗೆ ಗೊತ್ತುಂಟು ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ನಾವು ಓದ್ತೇವೆ. ನಾವು ಯಾರ್ಯಾರಿಗೆ ಪ್ರಾರ್ಥನೆ ಮಾಡಬೇಕು? ಸ್ವಾರ್ಥಕ್ಕಾಗಿ ಪ್ರಾರ್ಥನೆ ಅಲ್ಲ. ಖಂಡಿತವಾಗಿ ನಾವು ಮಾಡೋದು ಅದೇ, ನನಗದು ಬೇಕು, ನನಗಿದು ಬೇಕು, ಇಂಥ ಸಮಯದಲ್ಲಿ ಇದು ಕೊಡು, ಅದು ಕೊಡು 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 ಕೊಡು. ಖಂಡಿತವಾಗಿ ಅದು ಪ್ರಾರ್ಥನೆ ಅನ್ಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಯಾತಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು? ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಇದಕ್ಕಿಂತಲೂ ಬಲಿಷ್ಠವಾದಂತ ಒಂದು ಜನಾಂಗವನ್ನ ನಿನ್ನ ಮೂಲಕ ನಾನು ಮಾಡ್ತೇನೆ. ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಸಾಧ್ಯ. ಮೋಶೆ ತನ್ನ ಜನಾಂಗವನ್ನ ಪ್ರೀತಿ ಮಾಡುತ್ತಾ ಬಂದಂತವನು, ದೇವರಿಗೆ ನಂಬಿಗಸ್ತನು, ಅವರಿಗೆ ನಾಯಕನಾಗಿ, ತಂದೆಯಾಗಿ, ತಾಯಿಯಾಗಿ ನಡೆಸಿದಂಥವನು. ಈಗ ಆತನು ಹೇಳ್ತಾನೆ, ನೀನು ಹೀಗೆ ಮಾಡುವುದಾದರೆ ಐಗುಪ್ತರು ಈ ಸಮಾಚಾರವನ್ನ ಕೇಳುವರು, ನೀನು ತಮ್ಮ ಕೈಯೊಳಗಿಂದ ಈ ಜನವನ್ನು ಭುಜ ಪರಾಕ್ರಮದಿಂದ ತಪ್ಪಿಸಿದ ಸಂಗತಿಯನ್ನು ಈ ಕಾನಾನ್ ದೇಶದ ನಿವಾಸಿಗಳಿಗೆ ತಿಳಿಸುವರು. ಅದಲ್ಲದೆ ಈ ದೇಶದವರು ನೀನು ಇಸ್ರಾಯೇಲರ ಮಧ್ಯದಲ್ಲಿ ಇರುವ ಸಂಗತಿಯನ್ನು ಅವರು ಕೇಳಿದ್ದಾರೆ. ದೇವರು ತನ್ನ ಜನರೊಟ್ಟಿಗೆ ಇರುವಂತಹದ್ದನ್ನ ಮತ್ತೊಮ್ಮೆ ಸಾಬೀತು ಮಾಡುವಂತ ಮೋಶೆ ಗೊಣಗುಟ್ಟಿದ್ರು, ದೇವರ ಮೇಲೂ ಗುಣಗುಟ್ಟಿದ್ರು, ಮೋಶೆ ಮೇಲೂ ಗುಣಗುಟ್ಟಿದ್ರು, ಆರೋನನ ಮೇಲೂ ಗುಣಗುಟ್ಟಿದ್ರು. ಇದ್ಯಾವುದು ಆತನ ಗಣನೆಗೆ ಆತನ ತೆಗೆದುಕೊಳ್ಳಿಲ್ಲ. ಯಥಾರ್ಥವಾದಂತಹ ಮನಸ್ಸಿನಿಂದ ಆತನು ಮಾಡುವಂತಹ ಪ್ರಾರ್ಥನೆ. ಕೀರ್ತನೆಗಾರನು 33ನೇ ಅಧ್ಯಾಯದಲ್ಲಿ ಆತನು ಬರಿತಾನೆ, ನೀತಿವಂತನು ಯಥಾರ್ಥವಾದಂತ ರೀತಿಯಲ್ಲಿ ಯಥಾರ್ಥವಾದಂತಹ ಪ್ರಾರ್ಥನೆ. ಇದಕ್ಕೂ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೂ ನಾವು ಲಿಂಕ್ ಮಾಡಬಹುದು. ಯಾಕಂದ್ರೆ ನಾನು ಅಲ್ಲಿಗೆ ನಿಲ್ಲಿಸಿದ್ದೀನಿ. ನೀವು ಪ್ರಾರ್ಥನೆ ಮಾಡುವಾಗ ಮುಂದಿನ ಸಂಗತಿಗಳು ಮೋಶೆಗೆ ನಾವು ಹೋಲಿಸಿಕೊಳ್ಳೋಣ.
ಮೋಶೆ ಯಥಾರ್ಥವಾದಂತ ಒಂದು ಪ್ರಾರ್ಥನೆಯನ್ನು ಆತನು ಮಾಡ್ತಾ ಇದ್ದ. ಸ್ವಾಮಿ, ನೀನು ಮಹತ್ ಕಾರ್ಯಗಳನ್ನ ಮಾಡಿ ಈ ನಿನ್ನ ಜನಾಂಗವನ್ನ ಐಗುಪ್ತ ದೇಶದಿಂದ ನೀನು ಬಿಡುಗಡೆ ಮಾಡಿದಂತ ಸಂಗತಿ ಎಲ್ಲರಿಗೂ ಗೊತ್ತುಂಟು. ನೀನು ಇವರ ಜೊತೆಯಲ್ಲಿ ಇರುವಂತದ್ದು ಅವರಿಗೆ ಗೊತ್ತುಂಟು. ಆತನು ಹೀಗೆ ಹೇಳ್ತಾನೆ, ಈ ಸಂಗತಿಯನ್ನು ಅವರು ಇರುವ ಸಂಗತಿಯನ್ನು ಕೇಳಿದ್ದಾರೆ. ಹೇಗೆಂದರೆ, ಯೆಹೋವನೇ, ನೀನು ಇಸ್ರಾಯೇಲರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವವನಾಗಿ ಹಗಲಲ್ಲಿ ಮೇಘ ಸ್ತಂಭದಲ್ಲಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿಯೂ ಇದ್ದು ಇವರ ಮುಂದೆ ನಡೆದು ಹೋಗುತ್ತೀಯಲ್ಲ. ಅವರ ಸಂಬಂಧವನ್ನ ಕುರಿತು ಆತನು ಹೇಳ್ತಾ ಇದ್ದಾನೆ. ಈ ಜನಾಂಗದ ಸಂಬಂಧವನ್ನ ಕುರಿತು ದೇವರಿಗೆ ಮನವರಿಕೆ ಮಾಡ್ತಾ ಇದ್ದಾನೆ. ಸ್ವಾಮಿ, ನೀನು ಹೇಗಿದ್ದೀಯಾ? ಅವರ ಮಧ್ಯದಲ್ಲಿ ಇದ್ದೀಯಾ? ಪ್ರತ್ಯಕ್ಷವಾಗಿ ನೀನು ಮೇಘ ಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಅವರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀಯಲ್ಲ ಸ್ವಾಮಿ. ಆಮೇಲೆ 15ನೇ ವಚನ, ಹೀಗಿರಲಾಗಿ ನೀನು ಒಂದೇ ಪೆಟ್ಟಿನಿಂದ ಈ ಜನವನ್ನು ಸಾಯಿಸಿದರೆ ನಿನ್ನ ಪ್ರಖ್ಯಾತಿಯನ್ನು ಕೇಳಿದ ಜನಾಂಗದವರು ನಿನ್ನ ವಿಷಯದಲ್ಲಿ ಯೆಹೋವನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಆ ಜನರನ್ನು ಸೇರಿಸುವುದಕ್ಕೆ ಶಕ್ತಿ ಸಾಲದೆ ಅವರನ್ನ ಅರಣ್ಯದಲ್ಲಿ ಕೊಂದು ಹಾಕಿ ಬಿಟ್ಟನು ಎಂದು ಮಾತಾಡಿಕೊಳ್ಳುವರು. ಎಂಥ ಅದ್ಭುತನಾದಂತ ವ್ಯಕ್ತಿ ಈ ಮೋಶೆ. ನೋಡ್ರಿ, ದೇವರ ಜೊತೆ ಮಾತಾಡುವಾಗ ಆತನು ತನ್ನ ಯಥಾರ್ಥವಾದಂತ ಹೃದಯದಿಂದ ದೇವರ ಜೊತೆಯಲ್ಲಿ ದೇವರಿಗೆ ಮನವರಿಕೆ ಮಾಡಿಕೊಡುವ ಹಾಗೆ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಿಯ ಸ್ವಾಮಿ, ಅವರು ನಿನ್ನ ಹೆಸರನ್ನ ಅವರು ಅಪಕೀರ್ತಿಗೆ ಒಳಪಡಿಸ್ತಾರೆ. ನಿನಗೆ ಶಕ್ತಿ ಸಾಲದೆ ಅರಣ್ಯದಲ್ಲಿಯೇ ಅವರನ್ನ ಸಾಯಿಸದೆ ಎಂಬುದಾಗಿ. ಯಾಕಂದ್ರೆ ನಿನ್ನ ವಾಗ್ದಾನ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ನನ್ನ ಜನಾಂಗವನ್ನು ನಾನು ಸೇರಿಸ್ತೇನೆ ಎಂಬುದಾಗಿ ವಾಗ್ದಾನ ಪೂರ್ವಕವಾದಂತ ಮಾತುಗಳನ್ನ ಹೇಳಿದಂಥವನು ನೀನು. ಈಗ ಅವರು ಮಾತಾಡಿಕೊಳ್ಳುವಂತ ಅವರು ಮಾತಾಡಿಕೊಳ್ಳುವುದಕ್ಕೆ ಆಸ್ಪದವನ್ನ ಕೊಡದೆ ನೀನ್ ನಡೆಸ್ಬೇಕು. ಕಾರಣ ಆತನು ಹೇಳ್ತಾನೆ, ನನ್ನ ದೇವರ ಗುಣಲಕ್ಷಣಗಳು ಎಂಥದ್ದು ಎಂಬುದಾಗಿ. ಮೊದಲನೇದಾಗಿ, ಯೆಹೋವನು ದೀರ್ಘಶಾಂತನು. 2, ಬಹು ಪ್ರೀತಿಯುಳ್ಳವನು. 3, ಅಪರಾಧ ಪಾಪಗಳನ್ನು ಕ್ಷಮಿಸುವವನು. ಇದು ದೇವರ ಗುಣಲಕ್ಷಣ. ಒಂದು ವೇಳೆ ಕೊನೆಯ ವಚನ 19 ಮಧ್ಯಭಾಗದಿಂದ ಓದ್ತೇನೆ. ಇದುವರೆಗೆ ನೀನು ಈ ಜನರ ಪಾಪಗಳನ್ನು ಕ್ಷಮಿಸಿದ ಪ್ರಕಾರವೇ ಈಗಲೂ ಮಹಾಕೃಪೆಯಿಂದ ಇವರ ಪಾಪವನ್ನು ಕ್ಷಮಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಎಷ್ಟೋ ಸಲ ಅವರ ಪಾಪಗಳನ್ನ ಕ್ಷಮಿಸಿದೆಯ ಸ್ವಾಮಿ. ಈಗಲೂ ಇನ್ನೇನು ಮುಂದೆ ಹಾಲು ಜೇನು ಹರಿಯುವಂತಹ ದೇಶವಿದೆ. ಆ ದೇಶಕ್ಕೆ ಹೋಗುವ ಮೊದಲು ನಡೆದಂತ ಈ ಘಟನೆಗಳು ಹೇಗಿತ್ತು ಅನ್ನುವಂಥದ್ದನ್ನ ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ಇದುವರೆಗೂ ನೀನು ಜನರ ಪಾಪಗಳನ್ನ ಕ್ಷಮಿಸಿದ ಪ್ರಕಾರವೇ ನಾನು ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನಿನ್ನ ಹೆಸರು ಅಪಕೀರ್ತಿಗೆ ಪಾತ್ರವಾಗೋದು ಬೇಡ. ನೀನು ದಯೆಯುಳ್ಳಂತ ದೇವರು, ದೀರ್ಘಶಾಂತನು, ಪ್ರೀತಿಯುಳ್ಳಂತವನು, ಅಪರಾಧ ಪಾಪಗಳನ್ನ ಕ್ಷಮಿಸುವಂತವನು, ಕ್ಷಮಿಸಬೇಕು ಎಂಬುದಾಗಿ ನಿನ್ನನ್ನ ನಾನು ಬೇಡಿಕೊಳ್ತಾ ಇದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡಿದ. ಇದುವರೆಗೂ ದೇವರು ಹೇಳಿದಂತ ಮಾತು, ಒಂದು ವೇಳೆ 11ನೇ ವಚನ 12ನೇ ವಚನವನ್ನ ನಾವು ನೋಡುವಾಗ ದೇವರು ಯಾವ ತೀರ್ಮಾನವನ್ನ ಕೈಕೊಂಡ್ರೋ ಅದಕ್ಕೆ ಪೂರಕವಾಗಿ ಮೋಶೆ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಯೆಹೋವನು ಈಗ ಮಾತು ಮುಗಿಸಿದ, ದೇವರು ಕೇಳಿಸಿಕೊಂಡ. ಈಗ ದೇವರು ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಕ್ಷಮಿಸಿದ್ದೇನೆ.
ಪ್ರಿಯರೇ, ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಕ್ಷಮಿಸಿದ್ದೇನೆ. ಯಾಕೋಬನು ಬರೆದ ಪತ್ರಿಕೆ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ವಚನವನ್ನ ಓದೋಣ. 16ನೇ ವಚನದ ಕೊನೆ ಭಾಗ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದ ಕೊನೆಯ ಭಾಗ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ, ಬಹುಬಲವಾಗಿದೆ. ಮತ್ತೊಮ್ಮೆ ಓದ್ತೇನೆ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಆ ಪ್ರಾರ್ಥನೆಗಿರುವಂತ ಆ ಶಕ್ತಿ, ಒಂದು ವೇಳೆ ನಾವು ಆ ಬಲ ಹೇಗಿತ್ತು ಅನ್ನುವಂಥದ್ದನ್ನ ಮೋಶೆ ಇಲ್ಲಿ ಅದನ್ನ ದೃಢಪಡಿಸುವಂತವನಾಗಿದ್ದ. ತನ್ನ ಜನಾಂಗ ಹಾಲು ಜೇನು ಹರಿಯುವಂತ ದೇಶದಲ್ಲಿ ಇರಬೇಕು ಎಂಬುದಾಗಿ ಬಯಸಿದಂತ ಮೋಶೆ, ದೇವರು ಆತನ ಹೇಳ್ತಾ ಇದ್ದಾನೆ, ಇದಕ್ಕಿಂತಲೂ ಬಲಿಷ್ಠವಾದಂತ ಒಂದು ಜನಾಂಗವನ್ನ ನಿನ್ನ ಮೂಲಕವೇ ನಾನು ಹುಟ್ಟಿಸ್ತೇನೆ ಎಂಬುದಾಗಿ ಹೇಳಿದಂತ ದೇವರು, ಹಾಗೆ ಮಾಡ್ಲಿಕ್ಕೆ ಶಕ್ತನಾಗಿರುವಂತ ದೇವರು, ಮೋಶೆಗೂ ಆ ವಿಷಯ ಗೊತ್ತುಂಟು, ನನ್ನ ದೇವರು ಹಾಗೆ ಮಾಡ್ಲಿಕ್ಕೆ ಶಕ್ತನು ಎಂಬುದಾಗಿ. ಆದರೂ ಆತನು ಬೇಡಿಕೊಳ್ಳುವಂತ ರೀತಿ ನಾವು ನೋಡ್ತೇವೆ. ಈ ನಿನ್ನ ಜನಾಂಗವನ್ನ ನಾಶ ಮಾಡಬೇಡ ಎಂಬುದಾಗಿ ಆತನು ಅವರ ಪರವಾಗಿ ಆತನು ಕೇಳಿಕೊಳ್ಳುವಂತ ಯಥಾರ್ಥವಾದಂತ ಹೃದಯವುಳ್ಳವನು, ಅಂದರೆ ನೀತಿವಂತನು. ಆತನು ನೀತಿವಂತನಾದಂಥವನು. ಆತನ ಪ್ರಾರ್ಥನೆ ಬಹುಬಲವಾದಂತ ಪ್ರಾರ್ಥನೆ. ದೇವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ನಾನು ಅವರನ್ನ ಕ್ಷಮಿಸಿದ್ದೇನೆ. ತನ್ನ ತೀರ್ಮಾನವನ್ನ ಹಿಂತೆಗೆದುಕೊಂಡಂತ ದೇವರು, ತಾನು ಮಾಡಬೇಕಾದಂತ ಸಂಗತಿಗಳನ್ನ ಆತನು ಹಿಂತೆಗೆದುಕೊಂಡಂತ ದೇವರು. ಯಾಕೆ? ಮೋಶೆಯ ಪ್ರಾರ್ಥನೆ ಅಂತ ಬಲಯುತವಾದಂತ ಪ್ರಾರ್ಥನೆ ಆಗಿದೆ. ಪ್ರಿಯರೇ, ಒಂದು ವೇಳೆ ನಮ್ಮ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳೋಣ. ಮೋಶೆಯನ್ನ ಉದಾಹರಣೆಯಾಗಿ ನಾವು ತೆಗೆದುಕೊಂಡಿದ್ದೇವೆ. ಅದೇ ಪ್ರಕಾರ 1 ಸಮುವೇಲ 1ನೇ ಅಧ್ಯಾಯಕ್ಕೆ ನಾವು ಬರುವಾಗ, 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಹನ್ನಳ ಪ್ರಾರ್ಥನೆಯನ್ನ ಅಲ್ಲಿ ನೆನಪಿಗೆ ತರ್ತೇವೆ. 1ನೇ ಅಧ್ಯಾಯ 1 ಸಮುವೇಲ ಹನ್ನಳ ವಿಜ್ಞಾಪನೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ನೋಡ್ರಿ, ಹನ್ನಳ ಮಾತುಗಳನ್ನು ನಾವು ಕೇಳುವಾಗ ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ಯಾಕೆ ಇಷ್ಟೊಂದು ಸಂತೋಷ ಆಕೆಗೆ? ಯಾಕೆ ಆ ಉಲ್ಲಾಸ? ದೇವರು ಆಕೆಯ ಪ್ರಾರ್ಥನೆಗೆ ಕೊಟ್ಟಂತ ಸದುತ್ತರ. ಆಕೆಯ ಹಿಂದಿನ ಸ್ಥಿತಿಯನ್ನು ನೋಡುವಾಗ ಅಪಮಾನಗಳನ್ನ ಸಹಿಸಿದಂಥವಳು, ತಿರಸ್ಕರಿಸಲ್ಪಟ್ಟಂಥವಳು, ವೇದನೆ ದುಃಖ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಯಥಾರ್ಥವಾದಂತ ಪ್ರಾರ್ಥನೆಯನ್ನ ತನ್ನ ದೇವರ ಮುಂದೆ ಆಕೆ ಮಾಡಿಕೊಳ್ಳುವಾಗ, ಒಂದು ವೇಳೆ ಎಲೆಯನೂ ಸಹ ಆಕೆಯನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಂತವನು, ಆದರೆ ಹೃದಯವನ್ನ ನೋಡುವಂತ ದೇವರು, ಹೃದಯವನ್ನ ಶೋಧಿಸುವಂತ ದೇವರು ಆಕೆಯ ಪ್ರಾರ್ಥನೆಗೆ ಸದುತ್ತರವನ್ನ ಕೊಟ್ಟದ್ದನ್ನ ನಾವು 1ನೇ ಅಧ್ಯಾಯದಲ್ಲಿ ನಾವು ಅದನ್ನು ನೋಡ್ತೇವೆ. 1 ವಚನ ಓದ್ತೇನೆ. 1ನೇ ಅಧ್ಯಾಯ 12ನೇ ವಚನ. ಆಕೆ ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆ ಹೃದಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದದ್ದರಿಂದ ಇದು
ಅಲ್ಲಿಯ ಕೀವರ್ಡ್. ಏಲಿ ಆಕೆ ಬಾಯನ್ನ ನೋಡ್ತಾ ಇದ್ದ, ಆದ್ರೆ ದೇವರು ಹೃದಯವನ್ನ ಬಲ್ಲಂತ ದೇವರು. ಅವನ ತೀರ್ಮಾನವೇ ಬೇರೆ, ಅವನ ಆಲೋಚನೆಗಳೇ ಬೇರೆ. ಆದ್ರೆ ದೇವರು ನಮ್ಮ ಹೃದಯವನ್ನ ನೋಡುವಂತ ದೇವರು, ಯಥಾರ್ಥವಾದಂತಹ ಪ್ರಾರ್ಥನೆಯನ್ನು ನೋಡಿದಂತ ದೇವರು, ಕೇಳುವಂತ ದೇವರು, ಸದುತ್ತರವನ್ನ ಕೊಡುವಂತ ದೇವರು. ನೋಡ್ರಿ, ಆತನು ಗೊತ್ತಾದ ಮೇಲೆ ಆತನು ಹೇಳುವಂತ ಮಾತು 17ನೇ ವಚನ. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋದಳು. ಅದಾದ ಮೇಲೆ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನ ಕೊಟ್ಟಾಗ ತನ್ನ ಮಗನನ್ನ ಆತನ ಸೇವೆಗೆ ಸಮರ್ಪಿಸಿದಂಥವಳು. 1ನೇ ಅಧ್ಯಾಯ. ಆಕೆ ಹೀಗೆ ಹೇಳ್ತಾನೆ, ಆತನು ನನ್ನ ಪ್ರಾರ್ಥನೆ ಫಲವಾಗಿ, ಆತನು ಹೃದಯವನ್ನು ನೋಡಿದಂತ ದೇವರು, ಯಥಾರ್ಥವಾದಂತ ರೀತಿಯಲ್ಲಿ ತನ್ನ ದುಃಖವನ್ನ, ತನ್ನ ಸಂಕಟವನ್ನ, ತನ್ನ ವೇದನೆಯನ್ನ ಬಲ್ಲಂತ ದೇವರು, ನನ್ನ ಪ್ರಾರ್ಥನೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ, ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಈಗ ಆಕೆಯ ಹೃದಯ ಉಲ್ಲಾಸ ಪಡ್ತಾ ಇದೆ. ಅಪಮಾನಗಳಿಂದ ನನ್ನನ್ನು ತಪ್ಪಿಸಿದಂತ ದೇವರು, ಸಂಕಟ ವೇದನೆಗಳಿಂದ ತಪ್ಪಿಸಿದಂತ ದೇವರು, ಕಣ್ಣೀರನ್ನ ಒರೆಸಿದಂತ ದೇವರು ಈತನು. ಸೊ ಇಬ್ಬರು ವ್ಯಕ್ತಿಗಳನ್ನ ನಾವು ನೆನಪಿಗೆ ತರೋಣ ಪ್ರಿಯರೇ. ಒಂದು ಮೋಶೆ, ಇನ್ನೊಂದು ಹನ್ನಳು. ನಾನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ನಿಮ್ಮ ಮುಂದೆ ನಾನು ಬರುವಾಗ ನೆನಪು ಮಾಡಿಕೊಳ್ಳ್ರಿ, ನೀವು ಪ್ರಾರ್ಥನೆ ಮಾಡುವಾಗ, ಅಲ್ಲಿಗೆ ನಿಲ್ಸಿದ್ದೇನೆ. ಈ ಪ್ರಾರ್ಥನೆಯ ಮಹತ್ವ, ಈ ಪ್ರಾರ್ಥನೆಯ ಹಿಂದೆ ಇರುವಂತಹ ಸಿಚುವೇಶನ್, ಸನ್ನಿವೇಶಗಳು ಹೇಗಿತ್ತು, ಯಾಕೆ ಅವರ ಪ್ರಾರ್ಥನೆ ಬಲವಾದಂತ ಪ್ರಾರ್ಥನೆಯಾಗಿತ್ತು, ಯಾಕೆ ದೇವರು ಅದಕ್ಕೆ ಉತ್ತರವನ್ನ ಕೊಟ್ಟ, ಆ ಸಿಚುವೇಶನ್ ಅನ್ನ ನಾವು ನೆನಪು ಮಾಡಿಕೊಳ್ಳುತ್ತಾ, ಹಳೆ ಒಡಂಬಡಿಕೆಯ ಈ ಇಬ್ಬರು ಇನ್ನೂ ಬೇಕಾದಷ್ಟಿವೆ, ಆದ್ರೆ ನಾವು ಮುಂದೆ ಹೋಗ್ಬೇಕಾಗಿದೆ. ಹೊಸ ಒಡಂಬಡಿಕೆಗೆ ಹೋಗೋಣ ಮುಂದಿನ ವಾರ. ಮೋಶೆ ಮತ್ತು ಹನ್ನಳ ಪ್ರಾರ್ಥನೆ ಬಹು ಬಲವಾದಂತ ಪ್ರಾರ್ಥನೆ, ನೀತಿವಂತರ ಪ್ರಾರ್ಥನೆ. ಒಂದೇಳೆ ನಾವುಗಳು ನೀತಿವಂತರಾಗಿ, ಯಥಾರ್ಥವಾದಂತ ಹೃದಯವುಳ್ಳವರಾಗಿ ಪ್ರಾರ್ಥಿಸುವುದಾದರೆ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಆತನು ಕೇಳುವಂತವನಾಗಿದ್ದಾನೆ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ.